ಸ್ನೇಹಿತರೆ. ಇವತ್ತು ಬಹಳ ಒಂದು ಸುದಿನ ಅಂತ ಭಾವಿಸ್ತೇನೆ. ನಾವು ಇತ್ತೀಚೆಗೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅನ್ಯಾಯ, ಅಕ್ರಮ, ಲಂಚ, ಇವತ್ತಿನ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನೋಡಿದ್ದೀವಿ. ಈ ಒಬ್ಬ ಮಹಾನುಭಾವ, ಇವ್ರ ಹೆಸರು ಚನ್ನಬಸಪ್ಪ ಅಂತ, ಧಾರವಾಡ ಜಿಲ್ಲೆ ಹಾವೇರಿ ತಾಲೂಕವರು, ಶಿವಬಸಪ್ಪ ಅಂತೇಳಿ. ಇವರನ್ನ ಹೆಚ್ಚು ಕಡಿಮೆ ನಾನು ಒಂದು 3 ವರ್ಷದಿಂದ ಗಮನಿಸ್ತಾ ಇದ್ದೇನೆ. ಇಲ್ಲಿ ಚನ್ನಸಂದ್ರ ಸರ್ಕಲ್ ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಪೊಲೀಸರು ಏನ್ ಮಾಡ್ತಿರ್ತಾರೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ದುಡ್ಡು ವಸೂಲಿ ಮಾಡ್ತಿರ್ತಾರೆ. ಇವ್ರಿಗೂ ಕೂಡ ಒಂದು ಬದ್ಧತೆ ಇರಬೇಕು, ಒಂದಷ್ಟು ಅವ್ರು ನಿಯಂತ್ರಣ ಮಾಡೋದಿರ್ಬೋದು. ಆದ್ರೆ ಯಾರು ಕೂಡ ಇವ್ರಿಗೆ ನೀವು ಕರ್ಕೊಂಬಂದಿಲ್ಲಿ ಮಾಡಿ ಅಂತ ಹೇಳಿಲ್ಲ. ಆ ಒಂದು ಟ್ರಾಫಿಕ್ ಅನ್ನ ನೋಡಿ ಮತ್ತೊಂದ್ ಕಡೆ ಈ ಶಾಲೆಗೆ ಹೋಗುವಂತ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇನ್ನೊಂದಷ್ಟು ಜನ ಅಲ್ಲಿ ಅಡಚಣೆ ಆಗಿ ಅಲ್ಲಿ ಗಾಡಿಯಿಂದ ಬಿದ್ದು ಕೈಕಾಲು ಮುರ್ಕೊಳ್ಳೋಂಥವ್ರ ಸಂಖ್ಯೆ ಹೆಚ್ಚಾದಾಗ ಅವರೇ ಬಂದು ಅವನ್ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವಂತ ಕೆಲಸ ಮಾಡ್ತಿದ್ರು. ನಾನು ಬಹಳಷ್ಟು ಸರಿ ಅಂದ್ಕೊಂಡೆ, ಯಾರು ಇವರು, ಯಾರಾದ್ರೂ ಇಲ್ಲೇನಾದ್ರು ಈ ಗೋಡನ್ಗಳವ್ರು ಏನಾದ್ರು ಅವ್ರು ನೇಮಿಸಿದಾರ ಅನ್ಕೊಂಡೆ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನು ಕೇಳಿದೆ, ಖಂಡಿತವಾಗ್ಲೂ ಇಲ್ಲ, ನಾನು ಒಂದು ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಇಂಥವ್ರನ್ನ ನಾವು ಗುರುತಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಒಂದು ಸಣ್ಣ ಒಂದು ಸನ್ಮಾನವನ್ನ ಮಾಡಿ, ಯಾಕೆಂದ್ರೆ ಇಂಥವ್ರನ್ನ ಗುರುತಿಸ್ಬೇಕು. ಅವ್ರಿಗೆ ನಾವೇನು ಕೊಡೋಂಥದ್ದೇನಿಲ್ಲ, ಅವ್ರಿಗೆ ಅಷ್ಟೈಶ್ವರ್ಯ ಕೊಡೋಂಥದ್ದೇನಿಲ್ಲ. ನಾವು ಅಂಥವ್ರು ಗುರುತಿಸ್ಲಿಲ್ಲ ಅಂದ್ರೆ ನಾವು ಮಾನವರಾಗಿ ಹುಟ್ಟಿ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಇವತ್ತು ಅವ್ರಿಗೆ ಅದೇ ರೀತಿ ನಮ್ಮ ಸ್ನೇಹಿತರಾದಂತ ಇವರ ಒಂದು ಕಾರ್ಯವೈಖರಿಯನ್ನ ಗಮನಿಸಿ JS ಮಾರ್ಕೆಟಿಂಗ್ ಒಂದು ಮುಖ್ಯಸ್ಥರಾಗಿರುವಂತಹ ಜಗದೀಶ್ ಅರ್ಶ್ವಾಲ್ ಅಂತ ಹೇಳಿ, ಸರಿ ಏನಾದ್ರು ಇವ್ರಿಗೆ ಮಾಡ್ಬೇಕು, ನಿಮ್ ಜೊತೆಗೂಡಿ ಏನಾದ್ರು ಮಾಡೋಣ, ಅವ್ರಿಗೊಂದು ಸಹಾಯ ಮಾಡೋಣ, ಅವ್ರು ಗುರ್ಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಇದೆಲ್ಲ ಅವರೇ ಮಾಡಿದ್ದಾರೆ. ಈ ಸನ್ಮಾನವನ್ನು ಅವರೇ ಮಾಡಿದ್ದಾರೆ. ಇವತ್ತು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಇಂಥವ್ರಿಗೆ ಸರ್ಕಾರ ಕೂಡ ಗಮನಿಸ್ಬೇಕಾಗತ್ತೆ. ಇಂಥವ್ರಿಗೆ ಏನಾದ್ರು ಒಂದು ನೆಲೆ ಕೊಡ್ಬೇಕಾಗತ್ತೆ. ಅವ್ರಿಗೆ ಮನೇನೋ ಇನ್ನೊಂದು ಮತ್ತೊಂದು, ಅವ್ರಿಗೆ ಏನು ₹1 ಸಹಾಯ ಇಲ್ಲ. ಬೆಳಿಗ್ಗೆ ಕರೆಕ್ಟ್ ಆಗಿ ಸರ್ಕಾರದ ಕೆಲಸಕ್ಕೆ ಎಷ್ಟು ನಿಷ್ಠೆಯಿಂದ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಸೇವೆ ಸಲ್ಲಿಸ್ತಾರೆ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ. ಅವರು ಒಂದು ಬದ್ಧತೆ ನೋಡಿದ್ರೆ ಈ ವಯಸ್ಸಲ್ಲಿ ಖಂಡಿತವಾಗ್ಲು ಅವ್ರಿಗೆ ಶರಣಾರ್ಥಿಯನ್ನ ಹೇಳ್ಬೇಕಾಗತ್ತೆ. ಇಲ್ಲಿನ ಉಳ್ಳವರು ಏನೋ ಅನುಕೂಲವಾಗಿರ್ತಾರಲ್ಲ ಅಂತವ್ರಿಗೆ ಇವ್ರು ಏನಾದ್ರು ಸೇವೆ ಮಾಡಿ. ಇವತ್ತು ಇವ್ರ ಕಡೆಯಿಂದ ಒಂದು ಸಹಾಯ ಅಂತೂ ಹಾಗೆ ಆಗತ್ತೆ. ಮತ್ತೆ ಈ ಕಡೆ ಇರೋರೆಲ್ಲ ಯಾರಿಗೆ ನಿಮ್ ಮಾನವೀಯತೆ ಅನ್ನೋದು ಇದ್ರೆ ಅವ್ರಿಗೇನಾದ್ರು ಒಂದು ಸಹಾಯ ಮಾಡಿ. ಅವ್ರಿಗೊಂದು ಇಂಥ ಒಂದು ಇಳಿ ವಯಸ್ಸಲ್ಲಿ ಆರೋಗ್ಯದ ಸಮಸ್ಯೆ ಇರುತ್ತೆ, ಅವ್ರಿಗೊಂದು ಮೆಡಿಸನ್ ಏನಾದ್ರು ಬೇಕಾಗುತ್ತೆ, ಅವ್ರಿಗೆ ಕುಟುಂಬ ನಡಿಬೇಕಾಗತ್ತೆ. ಅವ್ರು ಎಲ್ಲಿಂದನೋ ಬಂದು ಇಲ್ಲಿ ಬಾಡಿಗೆ ಮನೇಲಿ ಇರೋಂಥವ್ರು ಅಂತವ್ರು ಇವತ್ತಿಂತ ಸೇವೆ ಮಾಡ್ತಿದಾರಂದ್ರೆ ಇದಕ್ಕೆ ಪದಗಳಿಲ್ಲ, ಬೇರೆ ಏನು ಹೊಗಳೋದಕ್ಕೆ ಪದಗಳಿಲ್ಲ. ಇಂಥವರನ್ನ ನಾವು ಗುರುಸ್ಲಿಲ್ಲ ಅಂದ್ರೆ ನಾವು ಹುಟ್ಟಿ ವ್ಯರ್ಥ ಆಗ್ಬಿಡುತ್ತೆ, ಮಾನವ ಜನ್ಮಕ್ಕೆ ಕಳಂಕ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಶಿವಬಸಪ್ಪ ಅವರೇ, ನಿಮ್ಮ ಸೇವೆಯನ್ನ ನಾವು ದೊಡ್ಡ ಗುರ್ತು ಏನೋ ಮಾಡಿದ್ದೇನಿಲ್ಲ, ನಿಮ್ಮ ಸೇವೆನ ದೊಡ್ಡ ಸೇವೆ ನಮ್ದೇನಿಲ್ಲ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನಮ್ಗೆ ಹೇಳಿ, ನಮ್ಮ ಕೈಲಾಗಿದ್ದು ನಮ್ಮ ಶಕ್ತಿ ಮೀರಿ ನಿಮ್ಗೆ ಸಹಾಯ ಮಾಡೋದಕ್ಕೆ ಕರವೇ ಸಿಂಹ ಸೈನ್ಯ ಯಾವತ್ತೂ ನಿಮ್ ಜೊತೆಗಿದೆ. ಕರವೇ ಸಿಂಹ ಸೈನ್ಯ ತಂಡ ನಿಮ್ ಜೊತೆಗಿದೆ. ಇಂಥವರೆಲ್ಲರೂ ನಿಮ್ ಜೊತೆಯಲ್ಲಿ ನಿಮ್ಗೇನೋ ಒಂದು ಸಪೋರ್ಟ್ ಮಾಡ್ತಾರೆ. ನಿಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ನಿಮ್ಗೇನಾದ್ರೂ ಹೇಳಿ ಮಾಡೋಣ. ನಿಮ್ಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದೆಯಾ, ಇಲ್ಲ ಏನಾದ್ರು ಮೆಡಿಸನ್ ಬೇಕಾ, ಇಲ್ಲ ನಿಮ್ಗೆ ಅಲ್ಲಿ ನೆರಳು ಮಾಡ್ಕೊಳ್ಬೇಕಾ, ಅದನ್ನು ಮಾಡೋಣ. ಅಲ್ಲಿ ನೀವು ಯಾಕಂದ್ರೆ ಯಾವಾಗ್ಲೂ ಬಿಸಿಲಲ್ಲಿ ಇರಕ್ಕಾಗಲ್ಲ, ನಿಂತಿರಕ್ಕಾಗಲ್ಲ. ಅದಕ್ಕೆ ಒಂದು ವ್ಯವಸ್ಥೆಯನ್ನ ಕರವೇ ಸಿಂಹ ಸೈನ್ಯ ಕುಟುಂಬದ ವತಿಯಿಂದ ನಾವು ಮಾಡ್ಕೊಡ್ತೇವೆ. ನಾವು ಮಾತು ಕೊಟ್ರೆ ಮಾತು